ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಿಮಗೆಲ್ಲ ಆಲ್ರೆಡಿ ಶಾರ್ಟ್ ವಿಡಿಯೋದಿಂದ ಗೊತ್ತಾಗ್ಬಿಟ್ಟಿದೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಅಂತ ಹೇಳಿ. ನಾನು ಇದನ್ನು ಜಾಸ್ತಿ ಖುಷಿಯಾಗಿ ಅಥವಾ ಬೇಜಾರಿಂದನೂ ತೊಗೊಳ್ತಿಲ್ಲ. ಯಾಕೆಂದರೆ 3 ವರ್ಷದಲ್ಲಿ ನಾನು ಸುಮಾರು ಕಷ್ಟಪಟ್ಟಿದ್ದೀನಿ. ನಿಜ ಹೇಳಬೇಕು ಅಂದರೆ ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಬೆಳಗ್ಗೆ 8:30 ಅನ್ನೋಷ್ಟೊತ್ತಿಗೆ ಬಸ್ ಬರುತ್ತೆ. ಆ ಟೈಮಲ್ಲಿ ಪಲ್ಯಗಳೆಲ್ಲ ಮಾಡಿಕೊಂಡು ರೊಟ್ಟಿ ಮಾಡಿ, ಕೆಲವೊಂದು ಸರಿ ಹಸ್ಬೆಂಡ್ ಇರೋರು, ಇಲ್ಲದೇ ಇರೋ ಟೈಮಲ್ಲೂ ಕೂಡ ನಾನು ಅದೇ ರೊಟ್ಟಿನ ಫಾಲೋ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದೀನಿ. ಸೊ ಆ ಟೈಮಲ್ಲಿ ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಬಟ್ ಎಲ್ಲೋ ಒಂದು ಕಡೆ ಒಳ್ಳೆಯದಾಗುತ್ತೆ. ಇವತ್ತೆಲ್ಲ ನಾಳೆ ಜನಗಳಿಗೆ ನಾನು ರೀಚ್ ಆಗ್ತೀನಿ ಅನ್ನೋ ಒಂದು ಆ ಕಾನ್ಫಿಡೆಂಟ್ ಮೇಲೇ 3 ವರ್ಷಗಳ ಕಾಲ ನಾನು ನಿರಂತರವಾಗಿ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದು. ಬಟ್ ತಲೆಯಲ್ಲಿ ಜಾಸ್ತಿ ಓಡ್ತಾ ಇದ್ದಿದ್ದೇನು ಅಂದರೆ, ಇಷ್ಟೊಂದು ಹೆಲ್ದಿಯಾಗಿರೋ ರೆಸಿಪಿಗಳನ್ನು ತೋರಿಸ್ತಿದ್ದೀವಿ ಅಂದಮೇಲೆ 100% ಜನ ಅದನ್ನು ಇಷ್ಟಪಡ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಜನ, ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅನ್ನೋದು ಭಾಳ ತಲೆಯಲ್ಲಿ ಇದ್ದಿದ್ದು ನನಗೆ. ಸೊ ಅದೆಲ್ಲ ಕ್ರಮೇಣವಾಗಿ ಸಾಧ್ಯ ಇಲ್ಲ. ಈ ಥರದ ಅಡುಗೆಗಳನ್ನ ಜನ ಇವಾಗ ಒಪ್ಕೊಳ್ಳಲ್ಲ. ಫಾಸ್ಟ್ ಫುಡ್ಡೇ ಭಾಳ ಬೇಗ ಕ್ಲಿಕ್ ಆಗೋದು. ಯಾಕಂದರೆ 10-15-20 ನಿಮಿಷದಲ್ಲಿ ಎಲ್ಲ ರೆಡಿ ಆಗಿರಬೇಕು. ಆ ಥರದ್ದನ್ನು ನೋಡ್ತಾರೆ. ನಮ್ದು ಯಾರು ನೋಡ್ತಾರೆ ಅಂತ ಅನಿಸೋದು. ಅದೇನೋ ಗೊತ್ತಿಲ್ಲ. ಮುಂದೊಂದು ದಿನ ನಿನ್ನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನೋದು ಬರುತ್ತೆ ಅನ್ನೋದು ರಾಯರ ಆಶೀರ್ವಾದ ಇತ್ತೇನೋ. ಸೊ ಹಾಗಾಗಿ ನಾನು ಅದನ್ನು ಹಾಗೆ ಮಾಡ್ಕೊತ ಬಂದೆ. ಎಷ್ಟೋ ಜನ ಸಬ್ಸ್ಕ್ರೈಬರ್ ಕೂಡ ಇಲ್ಲ ಅಕ್ಕ, ನಿಮ್ಗೆ ಒಳ್ಳೇದಾಗುತ್ತೆ, ತುಂಬ ಒಳ್ಳೆ ಕಂಟೆಂಟ್ ಇದೆ ಮಾಡಿ ಅಂತ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇವನ್ ಗಣಿ ಕೂಡ ಅಷ್ಟೇ, ಒಳ್ಳೇದಾಗುತ್ತೆ ಮಾಡು ಅಂತ ಹೇಳಿ. ಅವರೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದದಿಂದನೇ ನಾನು ಗಾಯತ್ರಿ ಅಕ್ಕನ ಕಣ್ಣಿಗೆ ಬಿದ್ದೆ. ಸೊ ಅವರು ನನ್ನನ್ನು ಇನ್ನಷ್ಟು ಜನಕ್ಕೆ ಪರಿಚಯ ಮಾಡಿದರು. ಅವರು ಹೇಳೋದು ಒಂದೇ, ಒಳ್ಳೇದೇನಿದೆಯಲ್ಲ ಅದು 4 ಜನಕ್ಕೆ ಗೊತ್ತಾಗಬೇಕು. ಇಷ್ಟು ಒಳ್ಳೆ ಕಂಟೆಂಟ್ ಇದೆ, ಇದು ವೇಸ್ಟ್ ಆಗಬಾರ್ದು ಅಂತ ಹೇಳಿ ಯಾವಾಗಲೂ ಅಷ್ಟೇ ಅವರು ಒಳ್ಳೆ ಪ್ರಾಡಕ್ಟ್ಗಳನ್ನು ಜನರಿಗೆ ರೀಚ್ ಆಗೋ ಥರ ಮಾಡ್ತಾರೆ. ಸೊ ನನಗೆ ಭಾಳ ಖುಷಿ ಆಗುತ್ತೆ. ಏನಿದ್ರೂ ಇವಾಗ ನಾನು ಇಷ್ಟು ಬೇಗ 4 ಜನಕ್ಕೆ ಗೊತ್ತಾಗ್ತಿದ್ದೀನಿ ಅಂದರೆ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ, ಅಕ್ಕನ ಪ್ರೀತಿನೇ ಕಾರಣ. ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಬಟ್ ಯೂಟ್ಯೂಬ್ ಮಾಡೋರಿಗೆ ನನ್ನದೊಂದು ಕಿವಿ ಮಾತು, ಯಾಕಂದರೆ ನಾವು ಅಂದ್ಕೊಂಡಿರೋದು ಇಲ್ಲಿ ನಡೆಯಲ್ಲ. ಅದೇ ನಮ್ಮ ತಲೆಯಲ್ಲಿ ಇರಬೇಕಾಗಿರೋದು. ನಾವೇನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ, ಒಂದು 6 ತಿಂಗಳ ವರ್ಷದಲ್ಲಿ ನಾವೆಲ್ಲ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ ಎಲ್ಲ ಬಂದುಬಿಡ್ತಾರೆ, ನಮಗೆ ಪೇಮೆಂಟ್ ಎಲ್ಲ ಬರುತ್ತೆ. ಸಾಧ್ಯನೇ ಇಲ್ಲ. ನಮಗೇನು ಗೊತ್ತಿದೆಯಲ್ಲ ಆ ಸರ್ಕಲಲ್ಲಿ ಜನಗಳು ಬರ್ಬೋದು. ದಿನಕ್ಕೆ ಒಂದು 4 ಜನ 5 ಜನ ಬಿಟ್ಟರೆ ಜಾಸ್ತಿ ಬರಲ್ಲ. ಅಂದರೆ ನಾವು ಯಾವ ಥರ ಕಂಟೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಯಾವಾಗಲೂ ರೊಟ್ಟಿ ಪಲ್ಯ ಈ ಥರದ್ದೇ ತೋರಿಸಿದ್ರೆ ಕಷ್ಟ ಬರೋದು. ಸೊ ಬೇರೆ ಏನಾದರೂ ಟ್ರೈ ಮಾಡೋರಿದ್ರು ಕೂಡ ಇದರಲ್ಲಿ ಕ್ಲಿಕ್ ಆದ್ರೇನು ಆಗಿಲ್ಲ ಅಂದ್ರೇನು, ಅಂದರೆ ಬರುತ್ತೆ, ಆ ಟೈಮ್ ಬರೋವರೆಗೂ ನಾವು ಅದನ್ನು ಮಾಡ್ಕೊಳ್ತಾ ಹೋಗಬೇಕು ಅನ್ನೋ ಮೈಂಡ್ಸೆಟ್ ಇರಬೇಕು. ಎಷ್ಟೋ ಸರಿ ನನಗೆ ಬೇಜಾರಾಗಿದೆ, ಮಾಡೋದೇ ಬೇಡ ಅಂತ ನಾನು ಸುಮಾರು ಸರಿ ಅಂದ್ಕೊಂಡಿದ್ದೀನಿ. ಅದೇನೋ ಹೇಳ್ತಾರಲ್ಲ, ಗೊತ್ತಿಲ್ಲ, ಒಳ್ಳೆಯದಕ್ಕೆ ಒಂದು ಒಳ್ಳೆಯ ದಿನ ಬಂದೇ ಬರುತ್ತೆ ಅನ್ನೋದು. ಸೊ ಅದನ್ನಷ್ಟೇ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನನಗಿನ್ನ ಜಾಸ್ತಿ ಯೂಟ್ಯೂಬಲ್ಲಿ ಕಷ್ಟಪಟ್ಟವರು ಇರ್ಬೋದು. ಬೇಗ ಅಚೀವ್ ಮಾಡಿದವ್ರನ್ನೇ ನಾವು ಜಾಸ್ತಿ ನೋಡೋದು, ಕಷ್ಟಪಟ್ಟಿರೋರ್ನ ಎಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನನಗೆ ನನ್ನ ಕಷ್ಟ, ನನ್ನ ಜರ್ನಿ ಏನಿದೆ ಅಲ್ಲ, ನನಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದನ್ನು ನಿಜ ಯಾರಾದರೂ ಯೂಟ್ಯೂಬ್ ಬಗ್ಗೆ ಕೇಳಿದಾಗ ಇದಕ್ಕಿಂತ ಬೇರೆ ಏನಾದರೂ ಕಲಿಬೋದು ಅಥವಾ ಬೇರೆ ಏನಾದರೂ ಟ್ರೈ ಮಾಡ್ಬೋದು ಅಂತ ಕೂಡ ನನಗನ್ಸುತ್ತೆ. ನಾನು ಹೇಳ್ತೀನಲ್ಲ, ಇಂಥದ್ದನ್ನು ನಾನು ಮಾಡಲೇ ಇಲ್ಲ ಅಂತ ಹೇಳೋಂಗಿಲ್ಲ. ಫಸ್ಟು ಬಟ್ಟೆ ತೊಗೊಂಡೆ, ಅದನ್ನು ನೋಡೋಣ, ಸೇಲ್ ಮಾಡೋಣ ಅಂದ್ಕೊಂಡೆ. ಅದರಲ್ಲೂ ನಾನು ಏನೋ ಫೇಲ್ಯೂರು. ಆಮೇಲೆ ಜ್ಯುವೆಲ್ರಿ, ಅದು ಕೂಡ ಅಷ್ಟೇ. ಕೆಲವೊಂದಿಷ್ಟು ತೊಗೊಂಡವ್ರು ಇವತ್ತಿನವರೆಗೂ ನನಗೆ ದುಡ್ಡು ಕೊಟ್ಟಿಲ್ಲ. ಆಮೇಲೆ ಮೆಹಂದಿ ಹಾಕೋದು ಕೂಡ ಕಲಿತೆ ನಾನು. ಇದರಲ್ಲಾದರೂ ನಾನು ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಅರ್ನಿಂಗ್ನ ಮಾಡ್ಕೊಳ್ಳೋಣ, ಇಂಡಿಪೆಂಡೆಂಟಾಗಿ. ಎಲ್ಲನೂ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗೋದು ಬೇಡ. ಬಟ್ ಏನು ಅಂದರೆ ತಲೆಯಲ್ಲಿ ಓಡ್ತಾನೆ ಇತ್ತು, ಏನಾದರೂ ಮಾಡಬೇಕು ಅಂತ ಹೇಳಿ. ಬಟ್ ಫೈನಲಿ ಅವೆಲ್ಲನೂ ನಾನು ಬಿಡಬೇಕಾಯಿತು. ಈ ಮೆಹಂದಿ ಬಂದು ಒಂದು 6 ತಿಂಗಳ ಕಲ್ತಿದ್ದೀನೇನೋ, ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಆಗ್ಬಿಡ್ತು. ಅಷ್ಟೊತ್ತು ಕೂತು ಹಾಕೋದಕ್ಕೆ ನನ್ನ ಕೈಲಿ ಆಗಲಿಲ್ಲ. ಸೊ ಹಾಗಾಗಿ ಅದೆಲ್ಲ ಬಿಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬಲ್ಲಿ 3 ವರ್ಷ 2 ತಿಂಗಳು, ಮೇಗೆ 3 ವರ್ಷ ಕಂಪ್ಲೀಟ್ ಆಯಿತು. ಜೂನ್ ಜುಲೈ 3 ವರ್ಷ 2 ತಿಂಗಳಿಗೆ ಫಸ್ಟ್ ಪೇಮೆಂಟ್ ಬಂದಿದೆ. ಅದು ಜಾಸ್ತಿ ಸ್ವಲ್ಪ, ಕೆಲವೊಬ್ಬರೆಲ್ಲ 50,000 ಅಂತ ಮಾಡಿದ್ದಾರೆ. ದೇವರೇ, ಅಷ್ಟು
ಅಷ್ಟು ಅಮೌಂಟ್ ನನಗೆ ಎಲ್ಲಿಂದ ಬರೋದಕ್ಕೆ ಸಾಧ್ಯ ಆಗುತ್ತೆ? ಏನಿಲ್ಲ, ನನ್ನ ಖರ್ಚುಗಳನ್ನು ನಾನು ನಿಭಾಯಿಸ್ಕೋಬೋದು ಅಷ್ಟೇ. ನಾನು ಎಲ್ಲದಕ್ಕೂ ಹಸ್ಬೆಂಡ್ ಹತ್ರ ಕೇಳೋ ಅವಶ್ಯಕತೆ ಇಲ್ಲ. ಸೊ ನಾನು ದೇವಸ್ಥಾನಕ್ಕೆ ಹೋದರೆ ದೇವ್ರಿಗೆ ಹುಂಡಿ ಹಾಕೋದ್ರಿಂದ ಹಿಡಿದು ಹೊರಗಡೆ ಯಾರಾದರೂ ಕೂತಿದ್ರೆ ₹10 ಕೊಡೋಕ್ಕೂ ನನ್ನ ಹಸ್ಬೆಂಡೇ ಕೇಳಬೇಕಾಗ್ತಾಯಿತ್ತು. ಸೊ ಆ ಥರದ್ದು ಸಿಚುವೇಶನ್ ಇನ್ಮೇಲೆ ಬರಲ್ಲ. ನಂದೇನಿದೆಯಲ್ಲ, ನನ್ನ ಸಣ್ಣ ಪುಟ್ಟ ಖರ್ಚುಗಳು, ನನಗೇನಾದರೂ ಬೇಕಿತ್ತು ಅಂದರೆ ತೊಗೊಳ್ಳೋದು, ಅಥವಾ ಮಕ್ಕಳಿಗೆ ಏನಾದರೂ ಸಣ್ಣ ಪುಟ್ಟ ಕೊಡಿಸೋದು, ಅದೆಲ್ಲನೂ ನಾನು ಆರಾಮಾಗಿ ಮಾಡ್ಕೋಬೋದು. ಸೊ ಅದೇ ಥರ ಏನು ಆ ಒಟ್ಟಿನಲ್ಲಿ ನನ್ನ ಕಡೆಯಿಂದ ಹಸ್ಬೆಂಡಿಗೆ ಕೂಡ ಸಣ್ಣದಾಗಿ ಒಂದು ರಾಮನಿಗೆ ಅಳಿಲು ಸೇವೆ ಮಾಡಿದಂಗೆ ನಾನು ಹಸ್ಬೆಂಡಿಗೆ ನನ್ನ ಕಡೆಯಿಂದ ಚಿಕ್ಕದಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಾನು ಏನೇ ತೊಗೊಂಡ್ರೂ ಕೂಡ ಇವತ್ತಿನವರೆಗೂ ಅವ್ರು ಏನೂ ಕ್ವಶನ್ ಮಾಡಲೇ ಇಲ್ಲ. ನಾನು ಏನೇ ಮಾಡಿದರೂ ಕೂಡ ಓಕೆ ನಿನಗೆ ಮಾಡಬೇಕು ಅಂತ ಅನ್ನಿಸ್ತಿದೆ ಅಲ್ಲ ಮಾಡು ಅಂತಲೇ ಅವರು ಪ್ರೋತ್ಸಾಹ ಮಾಡಿದ್ದು. ಸೊ ಅವರ ಪ್ರೋತ್ಸಾಹದಿಂದನೇ ನಾನು ಇಲ್ಲಿರೋದು, ನಿಜ ಹೇಳಬೇಕು ಅಂದರೆ. ಯಾಕಂದರೆ ಬೆಳಗ್ಗೆ ನಾನು ಅಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದು ನನ್ನ ಬ್ಯಾಕ್ ಬೋನ್ ನನ್ನ ಹಸ್ಬೆಂಡ್ ಅಂತಲೇ ಹೇಳ್ಬೋದು. ಏನೇ ಮಾಡಿದರೂ ಕೂಡ ಅವ್ರು ನನ್ನ ಜೊತೆ ಇರ್ತಾರೆ. ಸೊ ನಾನೊಂದು ಮಾಡಿದರೆ ಅವರೊಂದು ಮಾಡ್ತಾರೆ. ಹಾಗಾಗಿ ಈ ಥರ ನಡೀತಾ ಇದೆ ನಮ್ಮ ಜರ್ನಿ. ಇದರಲ್ಲಿ ನೀವು ಕೂಡ ನಮ್ಮ ಕುಟುಂಬ ಪ್ರತಿಯೊಬ್ಬರು ವಿಶ್ ಮಾಡ್ತಾ ಇರ್ತೀರ, ಪ್ರತಿಯೊಬ್ಬರು ಅಪ್ರಿಷಿಯೇಟ್ ಮಾಡ್ತಿರ್ತೀರ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಫೈನಲಿ ಇದೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನಿದೆ ಅಲ್ಲ, ಅದು ಕೂಡ ತುಂಬ ಖುಷಿ ಆಗುತ್ತೆ. ಇದೇ ಥರ ನನ್ನ ರೆಸಿಪಿಗಳು ಖಂಡಿತ ನಿಮ್ಗೆ ಇಷ್ಟ ಆಯಿತಾ, ಇದನ್ನು 4 ಜನಕ್ಕೆ ಶೇರ್ ಮಾಡಿ. ಒಳ್ಳೇದಿತ್ತು ಅಂದಾಗ ಅದನ್ನು ಶೇರ್ ಮಾಡ್ಕೊಳ್ಳಿ. ಓಕೆ ಈ ರೆಸಿಪಿ ಚೆನ್ನಾಗಿದೆ, ಇನ್ನೊಂದು 4 ಜನಕ್ಕೆ ಗೊತ್ತಾಗಲಿ ಅಂತ ಹೇಳಿ. ಹಾಗಾದರೂ ಇನ್ಮೇಲಾದರೂ ಇನ್ನೊಂದು ಸ್ವಲ್ಪ ಬೇಗ ಜನಗಳಿಗೆ ರೀಚ್ ಆಗ್ತೀನೇನೋ ಅಂತ ಈ ವಿಚಾರನ ಹೇಳ್ಕೊಳ್ತಿದ್ದೀನಿ. ಸೊ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ನೀವು ಶೇರ್ ಮಾಡಿ. ಸೊ ಇದರಿಂದ ನನಗೂ ಒಂದು ಪ್ರೇರಣೆ, ಇನ್ನೂ ಮಾಡಬೇಕು, ಇನ್ನೂ ಚೆನ್ನಾಗಿರೋದು ಮಾಡಬೇಕು. ಸೊ ಇಷ್ಟೊಂದು ಜನ ಎಲ್ಲ ನೋಡ್ತಿದ್ದಾರೆ, ಇಷ್ಟೊಂದು ಜನ ಎಲ್ಲ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಖಂಡಿತ ಮುಂದೆ ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನೇ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಾನು ಹಾನೆಸ್ಟಾಗಿ ಹೇಳ್ತೀನಿ, ನಾನು ಮಾಡುವಂಥ ಏನು ರೋಟೀನ್ ಇದೆ ಅಲ್ಲ, ಮಕ್ಕಳಿಗೆ ಈ ಥರದ್ದನ್ನು ಒಂದು 10 ವರ್ಷ ಕೊಟ್ಟು ಆಮೇಲೆ ನಿಮ್ಮ ಮಕ್ಕಳನ್ನು ನೀವು ನೋಡಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಷ್ಟರ ಮಟ್ಟಿಗೆ ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಅವರು ಬೆಳೀತಾರೆ. ಸೊ ನಾವು ಯಾವಾಗಲೂ ಒಳ್ಳೆಯದನ್ನು ಆಲೋಚನೆ ಮಾಡಬೇಕು ಅಂದರೆ ಒಳ್ಳೆಯದನ್ನು ತಿನ್ನಬೇಕು. ತನ್ನಷ್ಟಕ್ಕೆ ತಾನೇ ನಮ್ಮಲ್ಲಿರುವಂಥ ಸುಮಾರು ಆಲೋಚನೆಗಳು ದೂರ ಆಗುತ್ತೆ. ಕೆಟ್ಟದೇನಿದೆ ಅಲ್ಲ, ನೆಗೆಟಿವ್ ಅನ್ನೋದು ಅದು ಹೋಗುತ್ತೆ, ಪಾಸಿಟಿವ್ ಅನ್ನೋದು ಬರುತ್ತೆ. ಸೊ ಎಷ್ಟು ಜನ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಊಟನೇ ನಮ್ಮ ಆಲ್ಮೋಸ್ಟ್ ನಮ್ಮದೇನಿದೆ ಅಲ್ಲ, ನಮ್ಮ ಮೈಂಡ್ಸೆಟ್ ಎಲ್ಲ ಚೇಂಜ್ ಆಗೋಗುತ್ತೆ. ಅದರಿಂದ ನಾನು ಇದನ್ನು ನಡೆಸ್ಕೊತ ಬಂದಿದ್ದೀನಿ, ಹಾಗಾಗಿ ನಿಮ್ಮ ಜೊತೆ ಹೇಳ್ತಿದ್ದೀನಿ. ಸೊ ಬೆಳಗ್ಗಿನ ಊಟ ಏನಿದೆ ಅಲ್ಲ, ಅದು ಇಡೀ ನಮ್ಮ ದಿನನ ನಾವು ಯಾವ ಥರ ಕಳಿತೀವಿ ಅನ್ನೋದನ್ನು ಹೇಳ್ಕೊಡೋದೆ. ಅಂದರೆ ಎಷ್ಟು ಹೆಲ್ದಿ ಆಗಿರೋದನ್ನು ತಿಂತೀವೋ ಇಡೀ ದಿನ ಅಷ್ಟು ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿ ಪ್ರತಿಯೊಂದು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಆದಷ್ಟು ಹೆಲ್ದಿಯಾಗಿರುವಂಥ ಊಟ ಮಾಡಿ. ಖಂಡಿತ ನನ್ನ ವೀಡಿಯೋಗಳು ಸಣ್ಣ ಪುಟ್ಟ ಹೆಲ್ಪ್ ಹಾಗೇ ಆಗುತ್ತೆ ನಿಮಗೆ. ಈ ಥರದ್ದನ್ನು ಮಾಡ್ಕೋಬೋದು, ಈ ಥರ ರೊಟ್ಟಿ ಜೊತೆ ಮಾಡ್ಕೋಬೋದು, ಚಪಾತಿ ಜೊತೆ ಮಾಡ್ಕೋಬೋದು ಅಂತ ಹೇಳಿ. ಸೊ ಖಂಡಿತ ನನ್ನ ವೀಡಿಯೋದಲ್ಲಿ ಆಲ್ಮೋಸ್ಟ್ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ನಿಮಗೆಲ್ಲನೂ. ನಾನು ಇಷ್ಟು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು. ಸೊ ಸುಮಾರು ಜನ ನನಗೆ ವಿಶ್ ಮಾಡಿದ್ದೀರಾ. ಫಸ್ಟ್ ಪೇಮೆಂಟ್ ಬಂದಿರೋದ್ರಿಂದ ಖಂಡಿತ ಖುಷಿ ಆಗ್ತಿದೆ ನನಗೆ. ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಪ್ಲೀಸ್ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ನಾಳೆಯಿಂದ ನಾರ್ಮಲ್ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಇನ್ಮೇಲೆ ಅದೇ ಥರದ್ದು ವಿಡಿಯೋಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು.